ನಮ್ಮ ಶಿವಮೊಗ್ಗದ ಎಂಪಿಗಳಾದ ಬಿ.ವೈ. ರಾಘವೇಂದ್ರ ಅವರು ಈ ಒಂದು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿಲ್ಲ ಅನ್ನೋ ಸಂತೋಷದ ವಿಚಾರವನ್ನ ಸಾರ್ವಜನಿಕರಿಗೆ ಬಹಿರಂಗವಾಗಿ ಹೇಳಿದ್ದಾರೆ. ನಾನು ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಒಂದು ಗೊಂದಲ ಇತ್ತು, ಕೇಂದ್ರ ಸರ್ಕಾರದ ರೂಲ್ ಇದರಲ್ಲಿ ಏನಿದೆ, ಪರ್ಮಿಷನ್ ಕೊಟ್ಬಿಟ್ಟಿದ್ದಾರಾ ಅಂತ. ನನಗೆ ಗೊತ್ತಿತ್ತು ಕೇಂದ್ರ ಸರ್ಕಾರ ಯಾವುದು ಕೊಟ್ಟಿಲ್ಲ ಅಂತ. ಆದ್ರೆ ಅಧಿಕೃತವಾಗಿಯೇ ಲೋಕಸಭಾ ಸದಸ್ಯರು ಹೇಳಿದಕ್ಕೋಸ್ಕರ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಅವರು ಶಿವಮೊಗ್ಗ ಜಿಲ್ಲೆಯಲ್ಲೂ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಈ ಯೋಜನೆ ಅಕಸ್ಮಾತ್ ಆದ್ರೆ ಶಿವಮೊಗ್ಗ ಜಿಲ್ಲೆಗಲ್ಲದೆ ಪಶ್ಚಿಮ ಘಟ್ಟಕ್ಕೆ ತುಂಬಾ ಅನ್ಯಾಯ ಇದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಯೋಜನೆ ಆಗಬಾರ್ದು. ಅದಕ್ಕೋಸ್ಕರ ಈ ಯೋಜನೆ ಬಗ್ಗೆ ಈಗಾಗಲೇ ನಿವೃತ್ತ ನ್ಯಾಯಾಧೀಶರುಗಳಾದಂಥ ಶ್ರೀಯುತ ಸಂತೋಷ ಹೆಗಡೆಯವರು, ಶ್ರೀಯುತ ಗೋಪಾಲ್ ಗೌಡರು, ಅದೇ ರೀತಿ ಎ.ಟಿ. ರಾಮಸ್ವಾಮಿಯವರು, ಸಂಜಯ್ ಗುಬ್ಬಿ, ಕೃಪಾಕರ ಸೇನಾನಿ, ಪರಶುರಾಮೇಗೌಡರು, ಈ ರೀತಿ ಅನೇಕರು ಹಿರಿಯರು ಈ ಒಂದು ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಜೊತೆಗೆ ನಮ್ಮ ಜಿಲ್ಲೆಯ ಶ್ರೀಯುತ ಕುಮಾರಸ್ವಾಮಿ ಅವರು, ಅದೇ ರೀತಿ ಶ್ರೀಪತಿಯವರು ಎಲ್ಲ ಪರಿಸರಕ್ಕಾಗಿ ನಾವು ಅನ್ನಂತ ಹೋರಾಟಗಾರರು, ರಾಷ್ಟ್ರಭಕ್ತ ಬಳಗರು ಕೂಡ ಹೋರಾಟಗಳು ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ. ನಿನ್ನೆ ನಾವು ಅಹೋರಾತ್ರಿ ಧರಣಿ ಕೂಡ ಮಾಡಿದ್ವಿ. ನಾವೆಲ್ಲ ರಾತ್ರಿ ಮಲಗಿದ್ದು ನಿಮ್ಮ ಖುಷಿಯಿಂದ ಫೋಟೋಗಳು ಕೂಡ ಹಾಕಿದ್ದೀವಿ, ನೋಡಿದೆ ನಾನು. ಇರಲಿ, ನಾನು ಯಾಕೆ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಜಿಲ್ಲೆಯ ಎಂಪಿಗಳು ಬಹಳ ಆಕ್ಟಿವ್ ಆಗಿರುವಂತಹ ಎಂಪಿ, ಒಳ್ಳೆ ಕೆಲಸ ಸಾಕಷ್ಟು ಮಾಡಿದ್ದಾರೆ. ಇದು ಒಂದು ಸಮಸ್ಯೆಯನ್ನು ಪರಿಹಾರ ಕೂಡ ಮಾಡೋ ದಿಕ್ಕಿನಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಇದು ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿಲ್ಲ.